ನಾವು ಇದನ್ನ ಕೆಡಿಪಿ ಮೀಟಿಂಗ್ ಅಲ್ಲೂ ವಿರೋಧ ಮಾಡಿದ್ದೇವೆ, ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ. ಕೇಳ್ರಿ, ರಾಜಕೀಯದ ಉದ್ದೇಶ ಮತ್ತೊಂದು ಅವ್ರು ಹೇಳ್ಕೋಬಹುದು. ರಂಗನಾಥ್ ಹೇಳೋದು ಇಲ್ಲಿ ನಗಾಣ್ಯ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ, ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ, ದಬ್ಬಾಳಿಕೆ ಮಾಡಿ ತಗೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ ನಿಷೇಧಾಜ್ಞೆ ತಾಕತ್ತಿದ್ಯಾ ಸರ್ಕಾರಕ್ಕೆ? ತೊಡೆ ತಟ್ಟು ಹೇಳ್ತೇನೆ, ಪೇಪರ್ ಮೇಲೆ ಅದು ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ, ಪೊಲೀಸರು ಯಾವನ್ ಬಂದು ನಿಂತ್ಕೊಳ್ತಾನೆ. ಯಾರ ಸಭೆ ರೀ? ಯಾವ ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ? ಯಾರ್ರೀ? ನಾನು ಮೊನ್ನೆ ಪ್ರೆಸ್ ಮೀಟ್ ಹೇಳಿದಾಗ ನಿಮ್ಗೆ ಜ್ಞಾಪಕ ಇಲ್ವಾ? ಒಂದು ಕಮಿಟಿ ಮಾಡಿಸಿದ್ರು ಪರಮೇಶ್ವರ್ ಅವರು. ಹೇಳಿಲಿ, ನಾವು ಇದನ್ನ ಕೆಡಿಪಿ ಮೀಟಿಂಗಲ್ಲೂ ವಿರೋಧ ಮಾಡಿದ್ದೇವೆ, ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ, ಕಾಗದಗಳನ್ನು ಕೂಡ ಬರೆದಿದ್ದೇವೆ. ಯಾರು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ರಂಗನಾಥ್ ಅವರು ಅವ್ರ ಹಿತದೃಷ್ಟಿಯಿಂದ ಮಾತಾಡ್ತಾರೆ. ಕುಣಿಗಲ್ನ ಕೇಳ್ರಿ ನೋಡಪ್ಪ, ಇಲ್ಲಿ ರಾಜಕೀಯದ ಉದ್ದೇಶ ಮತ್ತೊಂದು ಅವ್ರು ಹೇಳ್ಕೋಬೋದು. ಒಬ್ಬರು ನೀರು ತೊಗೊಂಡೋಗ್ಬೇಕು ಕುಣಿಗಲ್ಗಂದಾಗ ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ರಂಗನಾಥ್ ಹೇಳೋದು ಇಲ್ಲಿ ನಗಾಣ್ಯ. ನಮಗೇನು ಅದಕ್ಕೇನೋ ರಂಗನಾಥ್ ಏನು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ನಾನಿಲ್ಲ. ನೀವು ರಂಗನಾಥ್ನೇ ಕೇಳಿ, ಅದನ್ನು ಒಪ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ರಂಗನಾಥ್ ವರ್ಷ ರಂಗನಾಥ್ ಹತ್ರ ಉತ್ತರ ಕೇಳಬೇಕು. ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿವರೆಗೂ ಏನಾದ್ರು ನಮ್ಮ ಹೋರಾಟದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಸುರೇಶ್ ಗೌಡರು ಹೋರಾಟದಲ್ಲಿ ಇಲ್ಲಿವರೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಂದು ಕೂಡ ಟೇಲ್ ಎಂಡು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನನ್ನ ತಾಲೂಕಿನ ಹೇಮಾವತಿ ನೀರನ್ನು ಇವತ್ತು ಏನು ಈ ಯೋಜನೆ ಮಾಡಿದ್ರೆ ನಂದು ಟೇಲ್ ಎಂಡ್ ಆಗಿಬಿಡ್ತೀನಿ. ನಂದೊಂದು ಕುಣಿಗಲ್ದು ಏನು ಸಮಸ್ಯೆ ಇದೆಯೋ ಅದೇ ರೀತಿ ಸಮಸ್ಯೆ ನಂದು ಇದೆ. ನನಗೆ ಅದಕ್ಕೆ ಪರಿಹಾರ ಹುಡುಕೊಡ್ಬೇಕು ಸರ್ಕಾರ. ಡಿ ಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ, ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ, ನೀವು ಆ ಥರ ನೀವು ನೀರನ್ನ ತೊಗೊಂಡೋಗಿ ನಾವು ದಬ್ಬಾಳಿಕೆ ಮಾಡಿ ತಗೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ನಿನ್ನ ಥರ ನಂದು ಟೈಲ್ ಎಂಡಪ್ಪ, ನನಗೂ ಯೋಜನೆ ಮಾಡಿಕೊಡು. ನಮ್ಮದು ಕೂಡ, ನಾವು ಕೂಡ ಹೇಮಾವತಿ ನಾಲೆಗೆ ಸುಮಾರು ಜಾಗವನ್ನು ಕೊಟ್ಟಿದ್ದೇವೆ. ನಾನಿದೆಲ್ಲ ಎರಡನೇ ಭಾಗ. ಇದು ಮೊದಲನೇ ಭಾಗ. ತುಮಕೂರು ಜಿಲ್ಲೆಯ ಜನ ಬದುಕಬೇಕು. ತುಮಕೂರು ಜಿಲ್ಲೆಯಲ್ಲಿರುವಂಥ 8 ತಾಲೂಕುಗಳು ಏನಿವತ್ತು ಹೇಮಾವತಿ ಅಚ್ಚುಕಟ್ಟಿದೆ, ಪಾವಗಡ ಒಂದು ಬಿಟ್ಟು ಸುಮಾರು 10 ತಾಲೂಕಿಗೆ ಹೇಮಾವತಿ ನೀರು ಬರುತ್ತೆ. ಈ 10 ತಾಲೂಕವ್ರಿಗೆ ರಾಜಕೀಯ ಇಲ್ದಲೆ ಎಲ್ಲರೂ ಸಮಾನವಾಗಿ ಬದುಕಬೇಕು ನೀರಿನ ವಿಷಯದಲ್ಲಿ. ಅದರಿಂದ ಒಬ್ಬರಿಗೆ ಕಣ್ಣಿಗೆ ಎಣ್ಣೆ, ಇನ್ನೊಬ್ಬರ ಕಣ್ಣಿಗೆ ಸುಣ್ಣ ಆಗಬಾರ್ದು. ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಅದರಿಂದ ನಾನು ಈ ಹೋರಾಟನ ತೀವ್ರವಾಗಿ ತಗೊಳ್ತೇವೆ. ಇದಕ್ಕೇನಾರು ಆದರೆ ಅದಕ್ಕೆ ನೇರ ಸರ್ಕಾರನೇ ಹೊಣೆ. ನಾಳೆ ಏನಾದ್ರು ಸಾವು ನೋವು ಯಾವ ನಿಷೇಧಾಜ್ಞೆ ರೀ? ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ಞೆ. ತಾಕತ್ತಿದೆಯಾ ಸರ್ಕಾರಕ್ಕೆ? ತೊಡೆ ತಟ್ಟು ಹೇಳ್ತೀನಿ, ಯಾವ್ದು ನಿಷೇಧಾಜ್ಞೆ? ಪೇಪರ್ ಮೇಲೆ ಅದು ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ, ಪೊಲೀಸರು ಯಾವನ್ ಬಂದು ನಿಂತ್ಕೊಳ್ತಾನೆ. ಏನೇನು ಪೊಲೀಸ್ ಫೋರ್ಸು ತಂದು ನಿಲ್ಸ್ಬಿಟ್ರೇನೋ ಎದುರ್ಕೊಳ್ಳೋಕ್ಕೆ? ನಾವೇನೋ ರೈತನ ಮಕ್ಕಳು. ನಾವು ಹುಟ್ಟಿರೋದು ನಮ್ಮ ಕಣದಲ್ಲೂ ಹೋರಾಟ ಇದೆ, ಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನು ನಾವು ವಿರೋಧ ಮಾಡ್ತೇವೆ. ವೆರಿ 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 ಕ್ಲಿಯರ್. ಯಾರ ಸಭೆ ರೀ? ಯಾವ ಟೆಕ್ನಿಕಲ್ ಮೀಟಿಂಗಲ್ಲಿ? ಯಾರ್ರೀ? ನಾನು ಮೊನ್ನೆ ಪ್ರೆಸ್ ಮೀಟ್ ಹೇಳಿದಾಗ ನಿಮ್ಗೆ ಜ್ಞಾಪಕ ಇಲ್ವಾ? ಒಂದು ಕಮಿಟಿ ಮಾಡಿಸಿದ್ರು ಪರಮೇಶ್ವರ್ ಅವರು. ಹೇಳಿಲಿ, ನಾವು ಇದನ್ನು ಕೆಡಿಪಿ ಮೀಟಿಂಗಲ್ಲೂ ವಿರೋಧ ಮಾಡಿದ್ದೇವೆ, ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ, ಕಾಗದಗಳನ್ನು ಕೂಡ ಬರೆದಿದ್ದೇವೆ. ಯಾರು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ರಂಗನಾಥ್ ಅವರು ಅವ್ರ ಹಿತದೃಷ್ಟಿಯಿಂದ ಮಾತಾಡ್ತಾರೆ. ಕುಣಿಗಲ್ನ ಕೇಳ್ರಿ ನೋಡಪ್ಪ, ಇಲ್ಲಿ ರಾಜಕೀಯದ ಉದ್ದೇಶ ಮತ್ತೊಂದು ಅವ್ರು ಹೇಳ್ಕೋಬೋದು. ಒಬ್ಬರು ನೀರು ತೊಗೊಂಡೋಗ್ಬೇಕು ಕುಣಿಗಲ್ಗಂದಾಗ ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ರಂಗನಾಥ್ ಹೇಳೋದು ಇಲ್ಲಿ ನಗಾಣ್ಯ. ನಮಗೇನು ಅದಕ್ಕೇನೋ ರಂಗನಾಥ್ ಏನು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ನಾನಿಲ್ಲ. ನೀವು ರಂಗನಾಥ್ನೇ ಕೇಳಿ, ಅದನ್ನು ಒಪ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ರಂಗನಾಥ್ ವರ್ಷ ರಂಗನಾಥ್ ಹತ್ರ ಉತ್ತರ ಕೇಳಬೇಕು. ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿವರೆಗೂ ಏನಾದ್ರು ನಮ್ಮ ಹೋರಾಟದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಸುರೇಶ್ ಗೌಡರು ಹೋರಾಟದಲ್ಲಿ ಇಲ್ಲಿವರೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಂದು ಕೂಡ ಟೇಲ್ ಎಂಡು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನನ್ನ ತಾಲೂಕಿನ ಹೇಮಾವತಿ ನೀರನ್ನು ಇವತ್ತು ಏನು ಈ ಯೋಜನೆ ಮಾಡಿದ್ರೆ ನಂದು ಟೇಲ್ ಎಂಡ್ ಆಗಿಬಿಡ್ತೀನಿ. ನಂದೊಂದು ಕುಣಿಗಲ್ದು ಏನು ಸಮಸ್ಯೆ ಇದೆಯೋ ಅದೇ ರೀತಿ ಸಮಸ್ಯೆ ನಂದು ಇದೆ. ನನಗೆ ಅದಕ್ಕೆ ಪರಿಹಾರ ಹುಡುಕೊಡ್ಬೇಕು ಸರ್ಕಾರ. ಡಿ ಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ, ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ, ನೀವು ಆ ಥರ ನೀವು ನೀರನ್ನ ತೊಗೊಂಡೋಗಿ ನಾವು ದಬ್ಬಾಳಿಕೆ ಮಾಡಿ ತಗೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ನಿನ್ನ ಥರ ನಂದು ಟೈಲ್ ಎಂಡಪ್ಪ, ನನಗೂ ಯೋಜನೆ ಮಾಡಿಕೊಡು. ನಾವು ಕೂಡ ಹೇಮಾವತಿ ನಾಲೆಗೆ ಸುಮಾರು ಜಾಗವನ್ನು ಕೊಟ್ಟಿದ್ದೇವೆ. ನಾನಿದೆಲ್ಲ ಎರಡನೇ ಭಾಗ. ಇದು ಮೊದಲನೇ ಭಾಗ. ತುಮಕೂರು ಜಿಲ್ಲೆಯ ಜನ ಬದುಕಬೇಕು. ತುಮಕೂರು ಜಿಲ್ಲೆಯಲ್ಲಿರುವಂಥ 8 ತಾಲೂಕುಗಳು ಏನಿವತ್ತು ಹೇಮಾವತಿ ಅಚ್ಚುಕಟ್ಟಿದೆ, ಪಾವಗಡ ಒಂದು ಬಿಟ್ಟು ಸುಮಾರು 10 ತಾಲೂಕಿಗೆ ಹೇಮಾವತಿ ನೀರು ಬರುತ್ತೆ. ಈ 10 ತಾಲೂಕವ್ರಿಗೆ ರಾಜಕೀಯ ಇಲ್ದಲೆ ಎಲ್ಲರೂ ಸಮಾನವಾಗಿ ಬದುಕಬೇಕು ನೀರಿನ ವಿಷಯದಲ್ಲಿ.
ಅದರಿಂದ ಒಬ್ಬರಿಗೆ ಕಣ್ಣಿಗೆ ಎಣ್ಣೆ, ಇನ್ನೊಬ್ಬರ ಕಣ್ಣಿಗೆ ಸುಣ್ಣ ಆಗಬಾರ್ದು. ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಅದರಿಂದ ನಾನು ಈ ಹೋರಾಟನ ತೀವ್ರವಾಗಿ ತಗೊಳ್ತೇವೆ. ಇದಕ್ಕೇನಾರು ಆದರೆ ಅದಕ್ಕೆ ನೇರ ಸರ್ಕಾರನೇ ಹೊಣೆ. ನಾಳೆ ಏನಾದ್ರು ಸಾವು ನೋವು ಯಾವ ನಿಷೇಧಾಜ್ಞೆ ರೀ? ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ಞೆ. ತಾಕತ್ತಿದೆಯಾ ಸರ್ಕಾರಕ್ಕೆ? ತೊಡೆ ತಟ್ಟು ಹೇಳ್ತೀನಿ, ಯಾವ್ದು ನಿಷೇಧಾಜ್ಞೆ? ಪೇಪರ್ ಮೇಲೆ ಅದು. ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ, ಪೊಲೀಸವ್ನು ಯಾವನ್ ಬಂದು ನಿಂತ್ಕೊಳ್ತಾನೆ? ಏನೇನು ಪೊಲೀಸ್ ಫೋರ್ಸು ತಂದು ನಿಲ್ಸ್ಬಿಟ್ರೇನೋ ಎದುರ್ಕೊಳ್ಳೋಕ್ಕೆ? ನಾವೇನೋ ರೈತನ ಮಕ್ಕಳು. ನಾವು ಹುಟ್ಟಿರೋದು ನಮ್ಮ ಕಣದಲ್ಲೂ ಹೋರಾಟ ಇದೆ, ಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನು ನಾವು ವಿರೋಧ ಮಾಡ್ತೇವೆ. ವೆರಿ 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 ಕ್ಲಿಯರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.